ಮೈಸೂರಿನಲ್ಲಿ ಟಾಂಗಾ ಸವಾರಿ ಶುರುವಾಗಿದೆ. ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನು ತಿಳಿಸಲು ಈ ಒಂದು ಟಾಂಗಾ ಸವಾರಿ ಆರಂಭವಾಗಿದೆ. ಸಾಕಷ್ಟು ದಂಪತಿಗಳು ಬಂದಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ದಂಪತಿಗಳು ಟಾಂಗಾ ಮುಖಾಂತರ ಮೈಸೂರಿನ ಪರಂಪರೆಯನ್ನು ಸಾರ್ತಿದ್ದಾರೆ. ಮೈಸೂರಿನ ಹಳೆಯ ಕಟ್ಟಡಗಳನ್ನು ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಈಗ ನವ ದಂಪತಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನೋಡ್ತಿರ್ಬೋದು, ಒಂದು ಕಡೆ ರೆಡ್ ರೇಷ್ಮೆ ಸೀರೆ, ಮತ್ತೊಂದು ಕಡೆ ಪಂಚೆ ತೊಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಏನು ಹೇಳ್ತಾರೆ ಈ ಒಂದು ಟಾಂಗಾ ಸವಾರಿಗೆ? ತುಂಬ ಖುಷಿ ಆಗ್ತಾ ಇದೆ. ಮೈಸೂರಲ್ಲಿ ಈ ಥರ ಕಾರ್ಯಕ್ರಮ ಇರೋದು ಎಲ್ಲರಿಗೂ ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ಮೈಸೂರಲ್ಲೇ ಇರೋ ನಾವುಗಳು ಈ ಥರ ಭಾಗವಹಿಸ್ತಾ ಇದ್ರೆ ಇನ್ನೂ ಖುಷಿ ಆಗುತ್ತೆ. ಈ ಥರ ಹೊಸ ಹೊಸ ಕಾರ್ಯಕ್ರಮಗಳು ಬರಲಿ ಅಂತ ಕೇಳ್ಕೊತೀನಿ. ಸರ್ಕಾರದವರಿಗೆ ಮತ್ತು ಎಲ್ರಿಗೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋರು ಆರ್ಗನೈಸರ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಒಂದು ಕಡೆ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಹಳೆಯ ಕಟ್ಟಡಗಳ ಮಾಹಿತಿ ಇರಲ್ಲ, ಅರಮನೆ ಬಗ್ಗೆ ಮಾಹಿತಿ ಇರಲ್ಲ, ರಾಜರ ಬಗ್ಗೆ ಮಾಹಿತಿ ಇರಲ್ಲ. ಈ ಒಂದು ಕಾರ್ಯಕ್ರಮ ತುಂಬ ಉಪಯೋಗ ಆಗುತ್ತಲ್ಲ ಮೇಡಮ್? ಹೌದು, ಖಂಡಿತವಾಗ್ಲೂ ಹೌದು. ಈ ಥರ ಎಲ್ರಿಗೂ ಯಂಗ್ಸ್ಟರ್ಸ್ ಆಗಲಿ ಅಥವಾ ಎಲ್ಲ ಮುಂಚೆಯಿಂದ ಭಾಗವಹಿಸಿರುವಂಥ ಎಲ್ಲ ಜೋಡಿಗಳಿಗೂ ಆಗಲಿ ಇದು ಒಂಥರ ಮಾದರಿಯಾಗಿರುತ್ತೆ. ಇದೇ ಥರದ ಕಾರ್ಯಕ್ರಮಗಳು ಇನ್ನೂ ಬರಬೇಕು ಅಂತ ಅನಿಸುತ್ತೆ. ಎಲ್ಲರಿಗೂ ಅದು ಒಂಥರ ಎನ್ಕರೇಜ್ಮೆಂಟ್ ಇರುತ್ತೆ, ನಾವು ಭಾಗವಹಿಸಬೇಕು ಅಥವಾ ಇನ್ನೂ ಹೊಸದಾಗಿ ಕಾರ್ಯಕ್ರಮಗಳು ಇದ್ದರೆ ಇನ್ನೂ ಖುಷಿ ಕೊಡುತ್ತೆ ಅದು ಅಂತ. ಈ ಥರ ತುಂಬ ಕಾರ್ಯಕ್ರಮಗಳು ಇದ್ದಾವೆ ಆ್ಯಕ್ಚುಲಿ ದಸರಾದಲ್ಲಿ. ಎಲ್ಲರೂ ಈ ಥರ ಭಾಗವಹಿಸಿ ಅಂತ ಕೇಳ್ತಾರೆ. ದಸರಾ ಇವತ್ತು 6ನೇ ದಿನ. ವಿಭಿನ್ನ ಕಾರ್ಯಕ್ರಮಗಳು ಸಹ ನಡೀತಿದ್ದೇವೆ. ಒಂದು ಕಡೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ ವ್ಯವಸ್ಥೆ ಆಯಿತು, ಮತ್ತೊಂದು ಕಡೆ ಮೈಸೂರಿನ ಪರಂಪರೆಗೆ ತಿಳಿಸುವ ಪ್ರಯತ್ನ. ಇದೀಗ ಹಳೆಯ ಕಟ್ಟಡಗಳು ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೌದು ಸರ್, ಹೌದು. ಈ ಥರ ಇನ್ನೂ ಇವಾಗ ಮಧ್ಯಾಹ್ನದ ವೇಳೆಯಲ್ಲಿ ಕಲಾಮಂದಿರದಲ್ಲೂ ಕೂಡ ತುಂಬ ಕಾರ್ಯಕ್ರಮಗಳಿರುತ್ತವೆ. ಮತ್ತು ಮಕ್ಕಳ ದಸರಾ ಇರುತ್ತೆ, ತುಂಬ ಕಾರ್ಯಕ್ರಮಗಳಿದ್ದಾವೆ ಸರ್. ನಮಗೂ ಖುಷಿ ಆಗುತ್ತೆ ಈ ಥರ ಪ್ರತಿದಿನ ಅಲ್ಲಿಗೆ ಹೋಗೋಣವಾ, ಇಲ್ಲಿಗೆ ಹೋಗೋಣವಾ, ಯುವ ದಸರಾಗೆ ಹೋಗೋಣವಾ, ಯುವ ಸಂಭ್ರಮ ಆಯಿತು, ಈ ಥರದ್ದೆಲ್ಲ ತುಂಬ ಖುಷಿ ಕೊಡುತ್ತೆ. ರಾಜರಂತೆ ಮಿನಿಸ್ತಾ ಇದ್ದಾರೆ, ನೋಡ್ತಿರ್ಬೋದು ಹುಡುಗ ತೊಟ್ಟು. ಹೌದು ಸರ್, ಹೌದು. ಚೆನ್ನಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಜೋಡಿನೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವತ್ತಲ್ಲಿ. ಸರ್ ಹೇಳಿ ಮೇಡಮ್, ಅವರು ರಾಣಿ ಥರ ಕಾಣ್ತಿದ್ದಾರೆ, ನೀವು ರಾಜರ ಥರ ಇದ್ದಾರೆ. ಹೇಗೆ ಅಂತ ಏನು ಹೇಳ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ? ಖಂಡಿತವಾಗ್ಲೂ ಮೈಸೂರು ಈಗಂತಲ್ಲ, ಮುಂಚೆಯಿಂದನೂ ಎಲ್ಲ ಥರದಲ್ಲೂ ಮೈಸೂರು ಅಂದರೆ ಅದಕ್ಕೆ ಆದ ಹೆಮ್ಮೆ ಇದೆ, ಅದಕ್ಕೆ ಆದ ಗರ್ಮೆ ಇದೆ. ಇವತ್ತು ಏನು ಪುರಾತತ್ವ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ ಈ ಟಾಂಗಾ ಸವಾರಿ ಅಂತ, ಒಂದು ರೀತಿಲಿ ಒಂದು ನಿಟ್ಟಿನಲ್ಲಿ ನಮ್ಮ ಯುವ ಜನತೆಗೆ ಇದೊಂಥರ ಬೇರೆ ಥರ ಫೀಲಿಂಗ್ಸ್ನ ಕೊಡುತ್ತೆ. ಮುಂಚೆ ಎಲ್ಲ ನಾವು ಯುವ ಸಂಭ್ರಮ, ಯುವ ದಸರಾ ಬರೀ ಈ ಥರದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ವಿ. ಇವತ್ತು ಅಲ್ಲಿ ನಡೆದಿದ್ದಂಥ ಒಂದು 10 ನಿಮಿಷ ಕಾರ್ಯಕ್ರಮದಲ್ಲಿ ನಮಗೆ ಎಷ್ಟೋ ನೂರಾರು ಹಿಂದಿನ ವರ್ಷದ ವಿಷಯಗಳನ್ನ ತಿಳಿಸ್ಕೊಟ್ರು. ನಮಗೆ ಗೊತ್ತಿರಲಿಲ್ಲ. ನಾವು ಡೈಲಿ ಟೌನ್ ಹಾಲ್ನ ನೋಡ್ಕೊಂಡು ಹೋಗ್ತಿದ್ವಿ. ಬಟ್ ಆದರೆ ಆ ಟೌನ್ ಹಾಲಲ್ಲಿ ಇಷ್ಟು ಅಂದರೆ ಹಳೆಯ ವಿಚಾರಗಳಿದ್ದಾವೆ. ಅಲ್ಲಿ ತಿಳ್ಕೊಳ್ಬೇಕಾಗಿದ್ದು ಅದನ್ನು ಯಾರು ಕಟ್ಟಿದ್ರು, ಯಾಕೋಸ್ಕರ ಕಟ್ಟಿದ್ರು, ಜಯಚಾಮರಾಜೇಂದ್ರ ಸರ್ಕಲ್ ಇರ್ಬೋದು, ಯಾಕೆ ಕಟ್ಟಿದ್ರು, ಇವೆಲ್ಲ ನಮಗೆ ಡೈಲಿ ನೋಡ್ತಿರೋ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈ ಥರದೊಂದು ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ಇದ್ರ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಳೋಂಥ ಅವಕಾಶ ಸಿಗುತ್ತೆ. ನಮ್ಮ ಈಗಿನ ಕಾಲದಲ್ಲಿ ಪುಸ್ತಕ ಓದೋರು ಕಡಿಮೆ. ಇದು ನಮ್ಮ ಅಂದರೆ ನಾವು ನಾಚಿಕೆಯಿಂದ ಹೇಳ್ಕೋಬೇಕು. ಬಟ್ ಈ ತರ ಕಾರ್ಯಕ್ರಮಗಳು ಮಾಡೋದ್ರಿಂದ ನಮಗೆ ವಿಷಯಗಳು ಬೇಗ. ಯುವ ಸಮುದಾಯಕ್ಕೆ ಮೊಬೈಲ್ ಮುಖಾಂತರ ಮೊಬೈಲ್ ಯುಗ ಆಗಿದೆ. ಒಂದ್ ಕಡೆ ಹಳೆಯ ಕಟ್ಟಡಗಳು ಗೊತ್ತಿರಲ್ಲ, ಮೈಸೂರು ಪ್ಯಾಲೇಸ್ ಗೊತ್ತಿರಲ್ಲ, ಮೈಸೂರು ಮಹಾರಾಜರು ಗೊತ್ತಿಲ್ಲ. ಬಟ್ ನಾನು ಸುಮಾರು 5 ದಿನಗಳಿಂದ ಕವರ್ ಮಾಡ್ತಾ ಇದ್ದೀನಿ ದಸರಾ. ಅವು ವಿಭಿನ್ನವಾಗಿದೆ. ಒಂದ್ ಕಡೆ ನಮ್ಮ ಪರಂಪರೆಯನ್ನು ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಹೌದು, ಖಂಡಿತವಾಗ್ಲೂ ಹೌದು. ಈಗ ಏನು ಸರ್ಕಾರ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತಿದೆಯೋ, ಅಥವಾ ಪುರಾತತ್ವ ಇಲಾಖೆ ಇರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಇಲಾಖೆಗಳು ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡಷ್ಟು ಜನಗಳಿಗೆ ಮೈಸೂರು ಬಗ್ಗೆ ಹೆಚ್ಚು ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಅದರಿಂದ ನಮಗೆ ಜಾಸ್ತಿ ಹೆಮ್ಮೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಾರ್ಯಕ್ರಮಗಳು ಇನ್ನೂ ಮೂಡ್ ಬರಲಿ ಅಂತ ನಾನು ಆಶಿಸ್ತೀನಿ. ಯುವ ದಂಪತಿಗಳು ನೋಡ್ತಿರ್ಬೋದು, ಈಗ ಟಾಂಗಾ ಮುಖಾಂತರ ಹೋಗ್ತಿದ್ದಾರೆ. ಒಂದು ಕಡೆ ನವ ಜೋಡಿಗಳು, ಸುಮಾರು ಒಂದು 50ಕ್ಕೂ ಹೆಚ್ಚು ಜೋಡಿಗಳು ಬಂದಿದ್ದಾರೆ. ನೋಡ್ತಿರ್ಬೋದು, ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಒಂದು ಕಡೆ ಹಳೆಯ ಕಟ್ಟಡಗಳನ್ನು ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಸುಮಾರು ಒಂದು 50ಕ್ಕೂ ಹೆಚ್ಚು ಟಾಂಗಗಳಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ತುಂಬ ಅದ್ಭುತ ಕಲ್ಪನೆ ಇದು. ಯಾಕಂದರೆ ನಮ್ಮ ಪರಂಪರೆಯನ್ನು ತಿಳಿಸಬೇಕು ಯುವ ಸಮುದಾಯಕ್ಕೆ. ಯಾಕಂದರೆ ಈಗಿನ ಯುವ ಸಮುದಾಯ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ, ವಾಟ್ಸಪ್ಪಲ್ಲಿ ಬ್ಯುಸಿ ಆಗಿದ್ದಾರೆ, ಫೇಸ್ಬುಕ್ಕಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಕಟ್ಟಡಗಳು, ಯಾಕಂದರೆ ಸುಮಾರು ಜನ ಮೈಸೂರು ಬರ್ತಾರೆ, ಮೈಸೂರು ಪ್ಯಾಲೇಸ್ ನೋಡ್ತಾರೆ, ಬಟ್ ಹಳೆಯ ಕಟ್ಟಡಗಳು ನೋಡಬೇಕಲ್ಲ. ಸುಮಾರು 130ಕ್ಕೂ ಹೆಚ್ಚು ಹಳೆಯ ಕಟ್ಟಡಗಳಿದ್ದಾವೆ. ಹೀಗಾಗಿ ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ರೆ, ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಜನ ಈ ಒಂದು ಟಾಂಗಾ ಮುಖಾಂತರ, ಅಂದರೆ ನವ ದಂಪತಿಗಳು ಟಾಂಗಾ ಮುಖಾಂತರ ಒಂದು ಕಡೆ ವಿಭಿನ್ನವಾಗಿ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದು ತುಂಬ ಅದ್ಭುತ ಕಲ್ಪನೆ. ಪುರಾತತ್ವ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ. ಒಂದು ಕಡೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಟಾಂಗಾ ಸವಾರಿ ಶುರುವಾಗಿದೆ. ಮೈಸೂರಿನ ಪಾರಂಪರಿಕ
ಕಟ್ಟಡಗಳನ್ನು ತಿಳಿಸಲು ಈ ಒಂದು ಟಾಂಗಾ ಸವಾರಿ ಆರಂಭವಾಗಿದೆ. ಸಾಕಷ್ಟು ದಂಪತಿಗಳು ಬಂದಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ದಂಪತಿಗಳು ಟಾಂಗಾ ಮುಖಾಂತರ ಮೈಸೂರಿನ ಪರಂಪರೆಯನ್ನು ಸಾರ್ತಿದ್ದಾರೆ. ಮೈಸೂರಿನ ಹಳೆಯ ಕಟ್ಟಡಗಳನ್ನು ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಈಗ ನವ ದಂಪತಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನೋಡ್ತಿರ್ಬೋದು, ಒಂದು ಕಡೆ ರೆಡ್ ರೇಷ್ಮೆ ಸೀರೆ, ಮತ್ತೊಂದು ಕಡೆ ಪಂಚೆ ತೊಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಏನು ಹೇಳ್ತಾರೆ ಈ ಒಂದು ಟಾಂಗಾ ಸವಾರಿಗೆ? ತುಂಬ ಖುಷಿ ಆಗ್ತಾ ಇದೆ. ಮೈಸೂರಲ್ಲಿ ಈ ಥರ ಕಾರ್ಯಕ್ರಮ ಇರೋದು ಎಲ್ಲರಿಗೂ ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ಮೈಸೂರಲ್ಲೇ ಇರೋ ನಾವುಗಳು ಈ ಥರ ಭಾಗವಹಿಸ್ತಾ ಇದ್ರೆ ಇನ್ನೂ ಖುಷಿ ಆಗುತ್ತೆ. ಈ ಥರ ಹೊಸ ಹೊಸ ಕಾರ್ಯಕ್ರಮಗಳು ಬರಲಿ ಅಂತ ಕೇಳ್ಕೊತೀನಿ. ಸರ್ಕಾರದವರಿಗೆ ಮತ್ತು ಎಲ್ರಿಗೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋರು ಆರ್ಗನೈಸರ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಒಂದು ಕಡೆ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಹಳೆಯ ಕಟ್ಟಡಗಳ ಮಾಹಿತಿ ಇರಲ್ಲ, ಅರಮನೆ ಬಗ್ಗೆ ಮಾಹಿತಿ ಇರಲ್ಲ, ರಾಜರ ಬಗ್ಗೆ ಮಾಹಿತಿ ಇರಲ್ಲ. ಈ ಒಂದು ಕಾರ್ಯಕ್ರಮ ತುಂಬ ಉಪಯೋಗ ಆಗುತ್ತಲ್ಲ ಮೇಡಮ್? ಹೌದು, ಖಂಡಿತವಾಗ್ಲೂ ಹೌದು. ಈ ಥರ ಎಲ್ರಿಗೂ ಯಂಗ್ಸ್ಟರ್ಸ್ ಆಗಲಿ ಅಥವಾ ಎಲ್ಲ ಮುಂಚೆ ಇಂದ ಭಾಗವಹಿಸಿರುವಂಥ ಎಲ್ಲ ಜೋಡಿಗಳಿಗೂ ಆಗಲಿ ಇದು ಒಂಥರ ಮಾದರಿಯಾಗಿರುತ್ತೆ. ಇದೇ ಥರದ ಕಾರ್ಯಕ್ರಮಗಳು ಇನ್ನೂ ಬರಬೇಕು ಅಂತ ಅನಿಸುತ್ತೆ. ಎಲ್ಲರಿಗೂ ಅದು ಒಂಥರ ಎನ್ಕರೇಜ್ಮೆಂಟ್ ಇರುತ್ತೆ, ನಾವು ಭಾಗವಹಿಸಬೇಕು ಅಥವಾ ಇನ್ನೂ ಹೊಸದಾಗಿ ಕಾರ್ಯಕ್ರಮಗಳು ಇದ್ದರೆ ಇನ್ನೂ ಖುಷಿ ಕೊಡುತ್ತೆ ಅದು ಅಂತ. ಈ ಥರ ತುಂಬ ಕಾರ್ಯಕ್ರಮಗಳು ಇದ್ದಾವೆ ಆ್ಯಕ್ಚುಲಿ ದಸರಾದಲ್ಲಿ. ಎಲ್ಲರೂ ಈ ಥರ ಭಾಗವಹಿಸಿ ಅಂತ ಕೇಳ್ತಾರೆ. ಯಾಕಂದರೆ ಮೇಡಮ್, ದಸರಾ ಇವತ್ತು 6ನೇ ದಿನ. ವಿಭಿನ್ನ ಕಾರ್ಯಕ್ರಮಗಳು ಸಹ ನಡೀತಿದ್ದೇವೆ. ಒಂದು ಕಡೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ ವ್ಯವಸ್ಥೆ ಆಯಿತು, ಮತ್ತೊಂದು ಕಡೆ ಮೈಸೂರಿನ ಪರಂಪರೆಗೆ ತಿಳಿಸುವ ಪ್ರಯತ್ನ. ಇದೀಗ ಹಳೆಯ ಕಟ್ಟಡಗಳು ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೌದು ಸರ್, ಹೌದು. ಈ ಥರ ಇನ್ನೂ ಇವಾಗ ಮಧ್ಯಾಹ್ನದ ವೇಳೆಯಲ್ಲಿ ಕಲಾಮಂದಿರದಲ್ಲೂ ಕೂಡ ತುಂಬ ಕಾರ್ಯಕ್ರಮಗಳಿರುತ್ತವೆ. ಮತ್ತು ಮಕ್ಕಳ ದಸರಾ ಇರುತ್ತೆ, ತುಂಬ ಕಾರ್ಯಕ್ರಮಗಳಿದ್ದಾವೆ ಸರ್. ನಮಗೂ ಖುಷಿ ಆಗುತ್ತೆ ಈ ಥರ ಪ್ರತಿದಿನ ಅಲ್ಲಿಗೆ ಹೋಗೋಣವಾ, ಇಲ್ಲಿಗೆ ಹೋಗೋಣವಾ, ಯುವ ದಸರಾಗೆ ಹೋಗೋಣವಾ, ಯುವ ಸಂಭ್ರಮ ಆಯಿತು, ಈ ಥರದ್ದೆಲ್ಲ ತುಂಬ ಖುಷಿ ಕೊಡುತ್ತೆ. ರಾಜರಂತೆ ಮಿನಿಸ್ತಾ ಇದ್ದಾರೆ, ನೋಡ್ತಿರ್ಬೋದು ಹುಡುಗ ತೊಟ್ಟು. ಹೌದು ಸರ್, ಹೌದು. ಚೆನ್ನಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಜೋಡಿನೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವತ್ತಲ್ಲಿ. ಸರ್ ಹೇಳಿ ಮೇಡಮ್, ಅವರು ರಾಣಿ ಥರ ಕಾಣ್ತಿದ್ದಾರೆ, ನೀವು ರಾಜರ ಥರ ಇದ್ದಾರೆ. ಹೇಗೆ ಅಂತ ಏನು ಹೇಳ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ? ಖಂಡಿತವಾಗ್ಲೂ ಮೈಸೂರು ಈಗಂತಲ್ಲ, ಮುಂಚೆಯಿಂದನೂ ಎಲ್ಲ ಥರದ್ರಲ್ಲೂ ಮೈಸೂರು ಅಂದರೆ ಅದಕ್ಕೆ ಆದ ಹೆಮ್ಮೆ ಇದೆ, ಅದಕ್ಕೆ ಆದ ಗರಿಮೆ ಇದೆ. ಇವತ್ತು ಏನು ಪುರಾತತ್ವ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ ಈ ಟಾಂಗಾ ಸವಾರಿ ಅಂತ, ಒಂದು ರೀತಿಲಿ ಒಂದು ನಿಟ್ಟಿನಲ್ಲಿ ನಮ್ಮ ಯುವ ಜನತೆಗೆ ಇದೊಂಥರ ಬೇರೆ ಥರ ಫೀಲಿಂಗ್ಸ್ನ ಕೊಡುತ್ತೆ. ಮುಂಚೆ ಎಲ್ಲ ನಾವು ಯುವ ಸಂಭ್ರಮ, ಯುವ ದಸರಾ ಬರೀ ಈ ಥರದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ವಿ. ಇವತ್ತು ಅಲ್ಲಿ ನಡೆದಿದ್ದಂಥ ಒಂದು 10 ನಿಮಿಷ ಕಾರ್ಯಕ್ರಮದಲ್ಲಿ ನಮಗೆ ಎಷ್ಟೋ ನೂರಾರು ಹಿಂದಿನ ವರ್ಷದ ವಿಷಯಗಳನ್ನ ತಿಳಿಸ್ಕೊಟ್ರು. ನಮಗೆ ಗೊತ್ತಿರಲಿಲ್ಲ. ನಾವು ಡೈಲಿ ಟೌನ್ ಹಾಲ್ನ ನೋಡ್ಕೊಂಡು ಹೋಗ್ತಿದ್ವಿ. ಬಟ್ ಆದರೆ ಆ ಟೌನ್ ಹಾಲಲ್ಲಿ ಇಷ್ಟು ಅಂದರೆ ಹಳೆಯ ವಿಚಾರಗಳಿದ್ದಾವೆ. ಅಲ್ಲಿ ತಿಳ್ಕೊಳ್ಬೇಕಾಗಿದ್ದು ಅದನ್ನು ಯಾರು ಕಟ್ಟಿದ್ರು, ಯಾಕೋಸ್ಕರ ಕಟ್ಟಿದ್ರು, ಜಯಚಾಮರಾಜೇಂದ್ರ ಸರ್ಕಲ್ ಇರ್ಬೋದು, ಯಾಕೆ ಕಟ್ಟಿದ್ರು, ಇವೆಲ್ಲ ನಮಗೆ ಡೈಲಿ ನೋಡ್ತಿರೋ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈ ಥರದೊಂದು ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ಇದ್ರ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಳೋಂಥ ಅವಕಾಶ ಸಿಗುತ್ತೆ. ನಮ್ಮ ಈಗಿನ ಕಾಲದಲ್ಲಿ ಪುಸ್ತಕ ಓದೋರು ಕಡಿಮೆ. ಇದು ನಮ್ಮ ಅಂದರೆ ನಾವು ನಾಚಿಕೆಯಿಂದ ಹೇಳ್ಕೋಬೇಕು. ಬಟ್ ಈ ತರ ಕಾರ್ಯಕ್ರಮಗಳು ಮಾಡೋದ್ರಿಂದ ನಮಗೆ ವಿಷಯಗಳು ಬೇಗ. ಯುವ ಸಮುದಾಯಕ್ಕೆ ಮೊಬೈಲ್ ಮುಖಾಂತರ ಮೊಬೈಲ್ ಯುಗ ಆಗಿದೆ. ಒಂದ್ ಕಡೆ ಹಳೆಯ ಕಟ್ಟಡಗಳು ಗೊತ್ತಿರಲ್ಲ, ಮೈಸೂರು ಪ್ಯಾಲೇಸ್ ಗೊತ್ತಿರಲ್ಲ, ಮೈಸೂರು ಮಹಾರಾಜರು ಗೊತ್ತಿಲ್ಲ. ಬಟ್ ನಾನು ಸುಮಾರು 5 ದಿನಗಳಿಂದ ಕವರ್ ಮಾಡ್ತಾ ಇದ್ದೀನಿ ದಸರಾ. ಅವು ವಿಭಿನ್ನವಾಗಿದೆ. ಒಂದ್ ಕಡೆ ನಮ್ಮ ಪರಂಪರೆಯನ್ನು ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಹೌದು, ಖಂಡಿತವಾಗ್ಲೂ ಹೌದು. ಈಗ ಏನು ಸರ್ಕಾರ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತಿದ್ಯೋ, ಅಥವಾ ಪುರಾತತ್ವ ಇಲಾಖೆ ಇರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಇಲಾಖೆಗಳು ಈ ತರ ಕಾರ್ಯಕ್ರಮಗಳು ಹಮ್ಮಿಕೊಂಡಷ್ಟು ಜನಗಳಿಗೆ ಮೈಸೂರು ಬಗ್ಗೆ ಹೆಚ್ಚು ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಅದರಿಂದ ನಮಗೆ ಜಾಸ್ತಿ ಹೆಮ್ಮೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಈ ತರ ಕಾರ್ಯಕ್ರಮಗಳು ಇನ್ನೂ ಮೂಡ್ ಬರ್ಲಿ ಅಂತ ನಾನು ಆಶಿಸ್ತೀನಿ. ಯುವ ದಂಪತಿಗಳು ನೋಡ್ತಿರ್ಬೋದು, ಈಗ ಟಾಂಗಾ ಮುಖಾಂತರ ಹೋಗ್ತಿದ್ದಾರೆ. ಒಂದು ಕಡೆ ನವ ಜೋಡಿಗಳು, ಸುಮಾರು ಒಂದು 50ಕ್ಕೂ ಹೆಚ್ಚು ಜೋಡಿಗಳು ಬಂದಿದ್ದಾರೆ. ನೋಡ್ತಿರ್ಬೋದು, ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಒಂದು ಕಡೆ ಹಳೆಯ ಕಟ್ಟಡಗಳನ್ನು ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಸುಮಾರು ಒಂದು 50ಕ್ಕೂ ಹೆಚ್ಚು ಟಾಂಗಗಳಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ತುಂಬ ಅದ್ಭುತ ಕಲ್ಪನೆ ಇದು. ಯಾಕಂದರೆ ನಮ್ಮ ಪರಂಪರೆಯನ್ನು ತಿಳಿಸಬೇಕು ಯುವ ಸಮುದಾಯಕ್ಕೆ. ಯಾಕಂದರೆ ಈಗಿನ ಯುವ ಸಮುದಾಯ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ, ವಾಟ್ಸಪ್ಪಲ್ಲಿ ಬ್ಯುಸಿ ಆಗಿದ್ದಾರೆ, ಫೇಸ್ಬುಕ್ಕಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಕಟ್ಟಡಗಳು, ಯಾಕಂದರೆ ಸುಮಾರು ಜನ ಮೈಸೂರು ಬರ್ತಾರೆ, ಮೈಸೂರು ಪ್ಯಾಲೇಸ್ ನೋಡ್ತಾರೆ, ಬಟ್ ಹಳೆಯ ಕಟ್ಟಡಗಳು ನೋಡಬೇಕಲ್ಲ. ಸುಮಾರು 130ಕ್ಕೂ ಹೆಚ್ಚು ಹಳೆಯ ಕಟ್ಟಡಗಳಿದ್ದಾವೆ. ಹೀಗಾಗಿ ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ರೆ, ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಜನ ಈ ಒಂದು ಟಾಂಗಾ ಮುಖಾಂತರ, ಅಂದರೆ ನವ ದಂಪತಿಗಳು ಟಾಂಗಾ ಮುಖಾಂತರ ಒಂದು ಕಡೆ ವಿಭಿನ್ನವಾಗಿ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದು ತುಂಬ ಅದ್ಭುತ ಕಲ್ಪನೆ. ಪುರಾತತ್ವ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ. ಒಂದು ಕಡೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.